ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇವತ್ತಿನ ವೀಡಿಯೋನ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನೋಡಿರ್ತೀರ ಆಲ್ರೆಡಿ ತಮ್ಲೈನಲ್ಲಿ ಇವತ್ತಿನ ವೀಡಿಯೋ ಏನು ಅಂತ. ಇವತ್ತು ನಾನು ಒಂದು ಸನ್ಸ್ಕ್ರೀನ್ ಬಗ್ಗೆ ಮಾಡೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಯಾವುದೇ ನನ್ನ ಓನಾಗಿ ನಾನು ಸರ್ಚ್ ಮಾಡೋ ಅಥವಾ ಏನೋ ಮಾಡಿ ನಾನು ಹೇಳ್ತಾ ಇಲ್ಲ. ಇದೆಲ್ಲ ಡಾಕ್ಟರ್ಸ್ ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬರೀ ನಾನಿವತ್ತು ಹೇಳ್ತಾ ಇರೋದು ಆಯಿಲಿ ಸ್ಕಿನ್ನವ್ರಿಗೆ ಮಾತ್ರ. ಇದನ್ನು ಡ್ರೈ ಸ್ಕಿನ್ನವ್ರು ಯೂಸ್ ಮಾಡಬಾರ್ದು. ಆಯಿಲಿ ಸ್ಕಿನ್ನವ್ರಿಗಷ್ಟೇ ನಾನು ಹೇಳ್ತಾ ಇರೋದು. ಆ್ಯಂಡ್ ಆಲ್ಮೋಸ್ಟ್ ನಾವೇನೇ ಮೇಕಪ್ ಮಾಡೋಕ್ಕೆ ಮುಂಚೆನೂ ಅಥವಾ ಆಚೆ ಹೋಗಬೇಕು ಅಂತ ಅಂದರೂ ಮೇಯ್ನ್ ನಮಗೆ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟು. ಸನ್ಸ್ಕ್ರೀನ್ ಹಾಕಿಲ್ಲ ಅಂದರೆ ಬೇಗ ಮುಖ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫೇಸ್ ಕೂಡ ಡಲ್ ಆಗುತ್ತೆ ನಾವೆಲ್ಲಾದರೂ ಆಚೆ ಹೋದರೆ. ಅದಕ್ಕೆ ಆಲ್ಮೋಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಸ್ಟಾರ್ಟ್ ಮಾಡೋಣ ವೀಡಿಯೋನ. ಆ್ಯಂಡ್ ಬೇರೆ ಏನು ವೀಡಿಯೋಸ್ ಬೇಕು, ಏನು ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಶಾರ್ಟಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಸ್ಟ್ 5 ಸನ್ಸ್ಕ್ರೀನ್ ಯಾವುದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಅದ್ರದ್ದು ಲಿಂಕ್ಸ್ ಬೇಕು ಅಂದರೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಲ್ಮೋಸ್ಟ್ ಯಾವುದು ತುಂಬ ಕಾಸ್ಟ್ಲಿ ಯಾವುದು ಇರಲ್ಲ, ಮೀಡಿಯಮ್ ರೇಂಜಲ್ಲೇ ಇರುತ್ತೆ. ನಾನು ಪ್ರತಿಯೊಂದೂ ನಾನು ಮೆನ್ಷನ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಆ್ಯಂಡ್ ಫಸ್ಟ್ ಬಂದು ಆಯಿಲಿ ಸ್ಕಿನ್ನವರು ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಬಿಸಿಲಿಗೆ ಹೋಗಿದ ತಕ್ಷಣ ಫೇಸ್ ಡಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಕಪ್ಪು ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಅದಕ್ಕೆ ಮೇಯ್ನ್ ಆಯಿಲಿ ಸ್ಕಿನ್ನವರು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಫಸ್ಟ್ ಆಫ್ ಆಲ್ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಸನ್ಸ್ಕ್ರೀನ್ ಯೂಸ್ ಮಾಡದೇ ಇದ್ದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಮಾಯ್ಶ್ಚರೈಸರ್ ಎಷ್ಟು ಮುಖ್ಯನೋ ಅದೇ ರೀತಿ ಸನ್ಸ್ಕ್ರೀನು ಕೂಡ ಮುಖ್ಯ. ಹೇಗಿದ್ರೂ ನಾವು ಫೇಸ್ನ ಕ್ಲೆನ್ಸ್ ಮಾಡ್ತೀವಿ, ಕ್ಲೆನ್ಸ್ ಮಾಡಾದಮೇಲೆ ಸನ್ಸ್ಕ್ರೀನ್ ಹಾಕಿದ್ರೆ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಆಯಿಲಿ ಸ್ಕಿನ್ನವರು ಜೆಲ್ ಬೇಸ್ಡ್ ಸನ್ಸ್ಕ್ರೀನೇ ಯೂಸ್ ಮಾಡಬೇಕು. ಮಾಯ್ಶ್ಚರೈಸರೇ ಆಗಲಿ ಸನ್ಸ್ಕ್ರೀನೇ ಆಗಲಿ ಆಯಿಲಿ ಸ್ಕಿನ್ನವರು ಜೆಲ್ ಬೇಸ್ಡೇ ಯೂಸ್ ಮಾಡಬೇಕು, ವಾಟ್ರ್ ಬೇಸ್ಡ್ ಯೂಸ್ ಮಾಡಬಾರ್ದು. ಮೇಯ್ನ್ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ನಾನು ಅದರಲ್ಲೇ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟು SPF ಎಷ್ಟಿರಬೇಕು ಏನು ಅಂತ. ನೋಡ್ತಾ ಇರಿ. ನೋಡಿ, ಈ ಥರ ಆಯಿಲಿ ಸ್ಕಿನ್ನವರು ಜೆಲ್ ಬೇಸ್ಡ್ ಸನ್ಸ್ಕ್ರೀನೇ ಯೂಸ್ ಮಾಡಬೇಕು. ಜೆಲ್ ಬೇಸ್ಡ್ ಬಿಟ್ಟು ವಾಟರ್ ಬೇಸ್ಡ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಆ್ಯಂಡ್ ಇಂಡೋರ್ ವರ್ಕ್ ಮಾಡೋರು ಅಥವಾ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕಾ ಅಂತ ಕೇಳಿದ್ರೆ ಎಸ್, ಯೂಸ್ ಮಾಡಬೇಕು. ಆ್ಯಂಡ್ ನಾವು ಸ್ಕಿನ್ ಕೇರ್ ರೊಟೀನ್ಗೋಸ್ಕರ ಆದರೂ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಇಂಡೋರ್ ಇರೋರು SPF 30 ಯೂಸ್ ಮಾಡಿದ್ರೆ ಸಾಕು. ಆ್ಯಂಡ್ ಔಟ್ಡೋರ್ ವರ್ಕ್ ಮಾಡೋರು, ಆಚೆ ಹೋಗೋರು ಸನ್ ಪ್ರೊಟೆಕ್ಷನ್ ಬೇಕೇ ಬೇಕು ಅಂಥವರು SPF 50ನ ಯೂಸ್ ಮಾಡಿ. ಹೌದು, ಮೇಕಪ್ ಹಾಕ್ಬೋದಾ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳಿದ್ರೆ? ಹೌದು, ಅಫ್ಕೋರ್ಸ್ ಮೇಕಪ್ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಇದರಿಂದ. ಹಾಗೆ ನಾವು SPF 50 ಅಥವಾ 30 ಯೂಸ್ ಮಾಡಲಿ, PA+++ ಅಂತ ಇರೋ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಬೆಸ್ಟು. ಫಸ್ಟ್ ಸನ್ಸ್ಕ್ರೀನ್ ಬಂದು ಫಿಕ್ಸ್ ಡರ್ಮಾದು ಶ್ಯಾಡೋ SPF 50 ಇದೆ, ಜೆಲ್. ಇದು ನೋಡಿ, ಜೆಲ್ ಬೆಸ್ಟೇ ಎಲ್ಲ ನಾನು ಹೇಳ್ತಾ ಇರೋದು. ಆ್ಯಂಡ್ ಇದು ಕೂಡ ಡರ್ಮಲಾಜಿಕಲ್ ಟೆಸ್ಟೆಡ್ಡೆ, ಅವರು ರೆಕಮೆಂಡ್ ಮಾಡೋ ಸನ್ಸ್ಕ್ರೀನ್ ಇದು. ನಾನು ಆವಾಗಲೇ ಹೇಳ್ದಂಗೆ ಇದು ಕ್ಲಿನಿಕಲಿ ಟೆಸ್ಟೆಡ್ ಆ್ಯಂಡ್ ಸೈಂಟಿಫಿಕಲಿ ಪ್ರೂವನ್. ಆ್ಯಂಡ್ ಇದು SPF 50 ಇದೆ. UVA ಪ್ರೊಟೆಕ್ಷನ್ ಬಂದು PA+++ ಇದೆ. ಇದು ನಾನು ಆಗಲೇ ಹೇಳ್ದಂಗೆ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಲ್ ರೇಂಜಿಗೆ ಸಿಗುತ್ತೆ. ಇದು ಅಮೆಝಾನ್ದು ನಾನು ಲಿಂಕ್ ಹಾಕ್ತೀನಿ ಬೇಕಾದರೆ. ಅಮೆಝಾನಲ್ಲಿ 297 ಇದೆ. ನೆಕ್ಸ್ಟ್ ಸೆಕೆಂಡ್ ಬಂದು ಆ್ಯಕ್ನಿ UV ಜೆಲ್ ಅಂತ. ಇದು ಬಂದು SPF 50 ಇದೆ ಆ್ಯಂಡ್ PA+++ ಇದೆ. ಇದು ಆಯಿಲಿ ಸ್ಕಿನ್ ಟೈಪ್ಗೆ ಇರೋದು ಜೆಲ್ಲು. ಆ್ಯಂಡ್ ಆ್ಯಕ್ನಿ ಪ್ರೋನ್ ಸ್ಕಿನ್ನಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇದು ಅಮೆಝಾನಲ್ಲಿ ಬಂದು ಸ್ವಲ್ಪ ಹೈ ಇದೆ ಬಜೆಟು, 853 ಇದೆ. ಬಟ್ ಇದು ಸೆನ್ಸಿಟಿವ್ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ.
ನೆಕ್ಸ್ಟ್ ಸನ್ಸ್ಕ್ರೀನ್ ಬಂದು ಸನ್ಕೋಟ್ ಜೆಲ್ ಅಂತ ಹೇಳ್ಬಿಟ್ಟು ಇದು SPF 30 ಇದೆ. ಇದನ್ನು ಇಂಡೋರ್ ಯೂಸ್ ಮಾಡ್ತೀನಿ ಅಂತ ಹೇಳೋರು, ಮನೆ ಒಳಗಡೆ ಯೂಸ್ ಮಾಡ್ತೀನಿ ಅಂತ ಹೇಳೋರು ಆರಾಮ್ಸೆ ಯೂಸ್ ಮಾಡ್ಬೋದು. ಇದು ಕೂಡ ಆ್ಯಕ್ನಿ ಟೈಪ್ಸ್ ಸ್ಕಿನ್ಗೆ ಇರೋದು ಸನ್ಸ್ಕ್ರೀನು. ಇದು ಅಮೆಝಾನಲ್ಲಿ 559 ಇದೆ. ಇದ್ರದ್ದು ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು LA ಶೀಲ್ಡ್ ಜೆಲ್ಲು. ಇದು SPF 40 ಇದೆ, PA+++ ಇದೆ. ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಂದು ಮೋಸ್ಟ್ ಫೇವ್ರೆಟ್ ಸನ್ಸ್ಕ್ರೀನ್ ಇದು. ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು, ಏನು ಪ್ರಾಬ್ಲಮ್. ಆ್ಯಂಡ್ ಆ್ಯಕ್ನಿ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ನಿ ಇದ್ದಾಗಲೇ ತುಂಬ ಯೂಸ್ ಮಾಡ್ತಿದ್ದಿದ್ದು ಈ ಸನ್ಸ್ಕ್ರೀನ್ನ, ಡಾಕ್ಟರ್ ರೆಕಮೆಂಡ್ ಮಾಡಿ. ಆ್ಯಂಡ್ ಇದು ಅಮೆಝಾನಲ್ಲಿ 632 ರುಪೀಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಫೋಟೋಸ್ಟೇಬಲ್ ಜೆಲ್. ಇದು ಬೆಲ್ಲೋ ಅವ್ರದ್ದು. ಇದು SPF 55 ಇದೆ ಆ್ಯಂಡ್ PA+++ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನು. ಆ್ಯಂಡ್ ಇದೇ 5 ಬೆಸ್ಟ್ ಡಾಕ್ಟರ್ ರೆಕಮೆಂಡೆಡ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇದು ಬೆಸ್ಟ್ 5 ಸನ್ಸ್ಕ್ರೀನ್ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಾರ್ದು. ಆಮೇಲೆ ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡೋ ಅಂಥದ್ದನ್ನ ಕಾಂಬಿನೇಷನ್ ಸ್ಕಿನ್ ಅವ್ರು ಬೇಕಾದರೆ ಯೂಸ್ ಮಾಡ್ಬೋದು. ನಂದು ಆಯಿಲಿ ಡ್ರೈ ಮಿಕ್ಸ್ ಇದೆ, ನಂದು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳೋರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಬರೀ ಡ್ರೈ ಸ್ಕಿನ್ ಇರೋರು ಯಾವುದೇ ಕಾರಣಕ್ಕೂ ಜೆಲ್ ಬೇಸ್ನ ಯೂಸ್ ಮಾಡಬೇಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೆಲ್ಲ ವೀಡಿಯೋಸ್ ಬೇಕು, ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾಡ್ತೀನಿ. ಆ್ಯಂಡ್ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಪಾಪು ಇರೋದ್ರಿಂದ, ವರ್ಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಡೈಲಿ ವ್ಲಾಗ್ಸು, ಡೈಲಿ ವೀಡಿಯೋಸು ಮಾಡಿ ಹಾಕೋದಕ್ಕೆ. ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಾನು ಕಂಟೆಂಟ್ಸ್ನ ಕ್ರಿಯೇಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ನನ್ನ ಮೇಲೆ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಬೈ ಆಲ್.